ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಹೌಸ್ ಓಪನಿಂಗ್ ಸೆರೆಮನಿ. ನಮ್ಮ ರಿಲೇಷನ್ ಅವ್ರದ್ದು ಗೃಹ ಪ್ರವೇಶ ಕಾರ್ಯಕ್ರಮ ಇದೆ. ನಿಮ್ಮೆಲ್ಲರಿಗೂ ನಮ್ಮ ಕೋಲಾರದಲ್ಲಿ ನಡೆಯುವಂಥ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ. ನಮ್ಮ ಕೋಲಾರ ಕೂಡ ಲೇಔಟ್ ಶ್ರೀ ದೇವರಾಜ ಅರಸ್ ಬಡಾವಣೆ ಲೇಔಟಲ್ಲಿರುವಂಥ ನಮ್ಮ ಸಂಬಂಧಿಕರ ಒಂದು ಮನೆಗೆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಕೋಲಾರದಲ್ಲಿ ಗೃಹ ಪ್ರವೇಶ ಮಾಡುವಾಗ ಮನೆ ಮುಂದೆ 9 ದೇವತೆಗಳಿಗೆ ನೈವೇದ್ಯವನ್ನು ಇಟ್ಟಿರ್ತಾರೆ ಅಥವಾ ಎಡೆ ಹಾಕಿರ್ತಾರೋ ಗೊತ್ತಿಲ್ಲ. ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ ಡಿಸ್ಟಿಕ್ ನಿಮ್ಮದು, ನಿಮ್ಮ ಡಿಸ್ಟಿಕ್ಕಲ್ಲೂ ಇದೇ ರೀತಿಯಾಗಿ ದೇವತೆಗಳಿಗೆ ಪ್ರಸಾದವನ್ನು ಇಟ್ಟಿರ್ತಾರ, ಕಾಮೆಂಟ್ ಮೂಲಕ ತಿಳಿಸಿ. ಈಗ ನಾವು ನೆಂಟರುಗಳನ್ನೆಲ್ಲ ಮಾತಾಡಿಸ್ಕೊಳ್ತಾ ಅದೊಂದು ವಿಡಿಯೋ ತಗೊಳ್ತಾ ಹೋಗೋಣ. ಇದು ಗೃಹ ಪ್ರವೇಶದ ಮನೆ. ಈ ಮನೆಯಲ್ಲೇ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಎಲ್ಲವನ್ನು ನೋಡ್ಕೊಳ್ತಾ ಬರೋಣ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ನವಧಾನ್ಯಗಳು. ಕಿಚನ್ ಅನ್ನ ತುಂಬಾ ಅದ್ಭುತವಾಗಿ ಸೆಟ್ ಮಾಡಿದ್ದಾರೆ. ಈ ಕಾಲದ ಜನಗಳು ಎಷ್ಟೇ ಮಾಡ್ರನ್ ಮನೆ ಕಟ್ಕೊಂಡ್ರು ಸಾಂಪ್ರದಾಯಿಕ ವಸ್ತುಗಳನ್ನು ಮರೆಯೋದೇ ಇಲ್ಲ. ಈ ಎಲ್ಲ ವಸ್ತುಗಳು ನಮ್ಮ ಹಳೆಯ ಪಾರಂಪರಿಕ, ನಮ್ಮ ಹಿರಿಯರು ಬಳಸ್ತಾ ಇದ್ದಂಥ ಒನಕೆ ಕಲ್ಲು, ಮಸಾಲ ರುಬ್ಬುವಂಥ ಈ ಒಂದು ಕಲ್ಲು, ಇದ್ರ ಮೇಲೆ ತಿಕ್ತಾ ಇದ್ರು, ಹಿಂಗೆ ಹಾಕಿ ರುಬ್ಬುವಂಥದ್ದು. ಇದು ರಾಗಿ ಭತ್ತ ಆ ರೀತಿ ಬೀಸ್ತಾ ಇದ್ದಿದ್ದು. ಇದು ಮಸಾಲ ರುಬ್ಬುವಂಥದ್ದು, ಸಾಂಬಾರ್ಗೆ ಮಸಾಲ ರುಬ್ಬುವಂಥದ್ದು. ಸೇರು, ಅಕ್ಕಿ, ಬೆಲ್ಲ, ಇದೆಲ್ಲ ಸನಾತನ ಧರ್ಮದ ಅಭಿನ್ನ ಅಂಗವಾಗಿ ಇವೆಲ್ಲ ಬಂದಿರುವಂಥ, ಇವೆಲ್ಲ ಕುಟ್ತಾ ಇದ್ದಿದ್ದು. ಮಸಾಲ ಕುಟ್ಟೋಕೆ, ಪೌಡ್ರ್ ಕುಟ್ಟೋಕೆ, ಅಕ್ಕಿ ಕುಟ್ಟೋಕೆ, ಭತ್ತ ಕುಟ್ಟೋಕೆ. ಮತ್ತು ಹುಣಸೆಹಣ್ಣ ತುಂಬ ಪ್ರಮುಖವಾದದ್ದು ಹಿಂದೂ ಧರ್ಮದಲ್ಲಿ. ಹುಣಸೆಹಣ್ಣು, ಬೆಲ್ಲ, ಉಪ್ಪು. ಒಂದು ಗೃಹ ಪ್ರವೇಶ ಆಗ್ತಾರೆ ಅಂದರೆ ಹುಣಸೆಹಣ್ಣು, ಉಪ್ಪು, ಅಕ್ಕಿ, ಬೆಲ್ಲ ಇದು ಪ್ರಮುಖವಾದದ್ದು. ದೇವಿಯನ್ನ ಅಡಿಗೆ ಮನೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೊಬ್ಬ ದೇವಿ ನಿಂತ್ಕೊಂಡಿದ್ದಾಳೆ. ಈ ದೇವಿಗೂ ತುಂಬಾ ಶೃಂಗಾರ ಮಾಡಿದ್ದಾರೆ. ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವರತಿ.
ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಇದಾಗಿತ್ತು ಶ್ರೀನಿವಾಸ ಕುಟುಂಬದವರಿಂದ ಮನೆ ಗೃಹ ಪ್ರವೇಶದ ಒಂದು ಕಾರ್ಯಕ್ರಮ. ಹೇಗಿತ್ತು ಈ ಕಾರ್ಯಕ್ರಮ, ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊಡೆದು ಆಲ್ ಅಂತ ಟೈಪ್ ಮಾಡಿ. ಇದರಿಂದ ನಮ್ಮ ಕೋಲಾರದಲ್ಲಿರುವ ವಿಶೇಷ ಸ್ಥಳಗಳು, ವಿಶೇಷ ಹೋಟೆಲ್ಗಳು, ಹಲವಾರು ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಅದರ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅದುವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಜೀವನದಲ್ಲಿ ಖುಷಿಯಾಗಿರೋದೇ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ಶುಭವಾಗಲಿ ಸರ್ವರಿಗೆ.